ನಾಮಕ್ಕೆ ಸ್ತೋತ್ರ. ಇವತ್ತಿನ ವಾಕ್ಯ ಭಾಗ ಎಫೆಸ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನವನ್ನ ಧ್ಯಾನಿಸೋಣ. ಈ ದಿನಗಳು ಕೆಟ್ಟವುಗಳಾಗಿವೆ, ಆದುದರಿಂದ ಕಾಲವನ್ನ ಸುಮ್ಮನೆ ಕಳೆದುಕೊಳ್ಳದೆ ಅದನ್ನ ಬೆಲೆಯುಳ್ಳದ್ದೆಂದು ಉಪಯೋಗಿಸಿಕೊಂಡರೆ. ದೇವರು ಕಾಲ ಅನ್ನುವಂಥ ವಿಷಯದಲ್ಲಿ ನಾವು ತಿಳಿದು ನೋಡಬೇಕಾದ್ರೆ, ಯೇಸು ಕ್ರಿಸ್ತನು ಜೀವಂತ ಇರುವಾಗ ಪರಿಶುದ್ಧಾತ್ಮ ದೇವರು ಮತ್ತು ಈ ಪತ್ರಿಕೆ ಬರೆದಂತ ವ್ಯಕ್ತಿಯ ಸಂಗಡ ಮಾತಾಡುವಾಗ, ಕಾಲ ಕೆಟ್ಟದ್ದಾಗಿದೆ, ಸಮಯ ಬಹು ಬೆಲೆಯುಳ್ಳದ್ದು ಎಂಬುದಾಗಿ. ಆದರೆ ಕ್ರಿಸ್ತನಿಗಿಂತ ಈಗ ಬರುವಂತ ಕಾಲಗಳು ಅತಿ ಹೆಚ್ಚಾದ ಕೆಟ್ಟ ಯುಗ, ದುಷ್ಟ ಯುಗವಾಗಿದೆ. ಮನುಷ್ಯನ ಗುರಿ, ಆಸೆ, ಕೆಲಸಗಳು ಎಲ್ಲವೂ ಕೂಡ ವ್ಯರ್ಥವಾಗಿರುವ ಕೆಲಸಗಳ ಮೇಲೆ, ಗುರಿಗಳ ಮೇಲೆ, ಆಸೆಗಳ ಮೇಲೆ ಇಟ್ಟುಕೊಳ್ತಾ ಇದ್ದಾರೆ. ಆದರೆ ದೇವರು ಹೇಳುವಂತ ಮಾತು, ನಮ್ಮನ್ನ ಬಿಡುಗಡೆ ಮಾಡುವುದಕ್ಕಾಗಿಯೇ ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದು ಪ್ರಾಣವನ್ನೇ ನಮಗಾಗಿ ಮುಡುಪಾಗಿಟ್ಟಿದ್ದಾನೆ. ಆದರೆ ನಾವು ಪಶ್ಚಾತ್ತಾಪ ಪಟ್ಟು ಕ್ರಿಸ್ತನನ್ನ ನಂಬಿದಾಗ ಕ್ಷಮಿಸುವಂತನಾಗಿದ್ದಾನೆ. ಆದರೆ ವ್ಯರ್ಥ ಸಮಯ ಕಳೆದುಕೊಳ್ಳದೆ ಈ ಅನೇಕ ಆಶೆಗಳನ್ನ ಬಿಟ್ಟು, ಸಮಯ ಸ್ವಲ್ಪ ಇದೆ, ನಿನಗೆ ಕೊಡಲ್ಪಟ್ಟ ಜೀವಿತ ಕಾಲ ಸ್ವಲ್ಪ, ಆದ್ದರಿಂದ ನಿನ್ನ ಜೀವಿತ ಮುಗಿಯುವುದರೊಳಗಾಗಿ ಕ್ರಿಸ್ತನನ್ನು ಅಂಗೀಕಾರ ಮಾಡು, ಸಮಯ ಬೆಲೆಯುಳ್ಳದ್ದೆಂಬುದಾಗಿ ಆಶಿಸಿ ದೇವರಿಗೋಸ್ಕರ ಜೀವನ ಮಾಡು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.